ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು JEE 2026 ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದೇ ಥರದ ಇನ್ಫಾರ್ಮೇಷನ್ಗಳಿಗೆ ಬಂದಾಗೆಲ್ಲ ನಾನು ನಿಮಗೆ ಪಾಸ್ ಮಾಡ್ತಿರ್ತೀನಿ. ಸೊ ನಂದು ವಾಟ್ಸಪ್ ಚಾನಲ್ ಇದೆ. ಸೊ ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಅಲ್ಲಿ ಪಾಸ್ ಮಾಡ್ತಿರ್ತೀನಿ. ಓಕೆ, ಈಗ ಬರೋಣ. JEE ಮೇನ್ಸ್ 2026 ಎಕ್ಸಾಮಿನೇಷನ್ನ ಸೆಷನ್ 1ನ ಒಂದು ಅಪ್ಡೇಟ್ ಸಿಕ್ಕಿದೆ. ಏನಪ್ಪ ಅಂದರೆ ಇಲ್ಲಿ ಎಕ್ಸಾಮಿನೇಷನ್ ಸಿಟಿ ಅಲಾಟ್ಮೆಂಟ್ ಆಗಿದೆ, ಅದರ ಇಂಟಿಮೇಷನ್ ಬಂದಿದೆ. ಸೊ ಅದ್ರ ಬಗ್ಗೆ ಎರಡನೇ ವಿಚಾರ ಏನಪ್ಪ ಅಂತಂದರೆ, ಅದಕ್ಕೂ ಮುಂಚೆ ಅಡ್ವೈಸರಿ ಫಾರ್ ದ ಕ್ಯಾಂಡಿಡೇಟ್ಸ್ ರಿಗಾರ್ಡಿಂಗ್ ಫೋಟೋಗ್ರಾಫ್ ಮಿಸ್ ಮ್ಯಾಚ್ ಅಂತ. ಮೊದಲನೇ ವಿಚಾರಕ್ಕೆ ಬಂದ್ಬಿಡೋಣ, ಫೋಟೋಗ್ರಾಫ್ ಮಿಸ್ ಮ್ಯಾಚಿಗೆ ಬರೋಣ. ಕೆಲವರು JEE ಅಪ್ಲಿಕೇಶನ್ ಹಾಕಿದ್ರು, ಅದರಲ್ಲಿ ಏನಾಗಿದೆ ಅಂತಂದರೆ ಆಧಾರಲ್ಲಿರುವಂಥ ಫೋಟೋ ಮತ್ತು ಈಗ ಪ್ರೆಸೆಂಟ್ ಅಪ್ಲೋಡ್ ಮಾಡಿರುವಂಥ ಫೋಟೋ ಎರಡೂ ಮ್ಯಾಚ್ ಆಗ್ತಿಲ್ಲ ಅಂದ್ಬಿಟ್ಟು ಕೆಲವು ಅಪ್ಲಿಕೇಶನ್ಸು ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಅಂದರೆ ಫುಲ್ಲಿ ರಿಜೆಕ್ಟ್ ಅಲ್ಲ, ಅದು ನಿಮಗೆ ಒಂದು ಮೇಲ್ ಬಂದಿದೆ ಈ ಥರ ಫೋಟೋ ಮಿಸ್ ಮ್ಯಾಚ್ ಆಗಿದೆ ಅಂತ. ಸೊ ಅವರು ಏನು ಮಾಡಬೇಕಪ್ಪ ಅಂತಂದರೆ, ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನಿಮಗೇನೀಗ ಇದು ಮೇಲ್ ಬಂದಿರುತ್ತೆ, ಇದು ಕಂಪ್ಲೀಟಾಗಿ ಒಂದು ಲಿಂಕ್ ಇರುತ್ತೆ. ಅದರಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮಿಸ್ ಮ್ಯಾಚ್ ಆಗಿರುವಂಥದ್ದಕ್ಕೆ ಒಂದು ಫಾರ್ಮ್ ಬರುತ್ತೆ ನಿಮಗೆ. ಆ ಫಾರ್ಮನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಆ ಫಾರ್ಮನ್ನು ಫಿಲ್ ಮಾಡಿ ಅದರಲ್ಲಿ ನಿಮ್ಮ ಪ್ರೆಸೆಂಟ್ ಫೋಟೋನ ಅಟೆಸ್ಟೇಷನ್ ಮಾಡಿಸ್ಬೇಕಾಗತ್ತೆ. ಎಲ್ಲಿ ಅಟೆಸ್ಟೇಷನ್ ಮಾಡಿಸ್ಬೇಕು, ಅಥವಾ ನಿಮ್ಮ ಸ್ಕೂಲ್ ಕಾಲೇಜಿನ ಪ್ರಿನ್ಸಿಪಲ್ಸ್ ಅಥವಾ ಯಾವುದೇ ಒಂದು ಗೆಜೆಟೆಡ್ ಆಫೀಸರ್ ಹತ್ರ ಹೋಗಿ, ತಹಸೀಲ್ದಾರ್, ಗೆಜೆಟೆಡ್ ಆಫೀಸರ್, ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ ಹತ್ರ ಹೋಗಿ ಅದನ್ನು ನೀವು ಅಟೆಸ್ಟೇಷನ್ ಮಾಡಿಸ್ಕೋಬೇಕಾಗತ್ತೆ. ಆ ಅಟೆಸ್ಟೇಷನ್ ಮಾಡಿರುವಂಥ ಕಂಪ್ಲೀಟ್ ಫಾರ್ಮನ್ನು ನೀವು ಎಕ್ಸಾಮಿನೇಷನ್ ಡೇ ದಿವಸ ನೀವು ತೊಗೊಬರ್ಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಅಲೋ ಮಾಡೋದಿಲ್ಲ. ಯಾರಿಗೆ ಫೋಟೋ ಮಿಸ್ ಮ್ಯಾಚ್ ಆಗಿದೆ ನಿಮಗೆ ಮೇಲ್ ಬಂದಿರುತ್ತೆ, ನೋಡ್ಕೊಳ್ಳಿ, ಮೇಲನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಮಿಸ್ ಮ್ಯಾಚ್ ಆಗಿದ್ದರೆ ನಿಮಗೆ ಮೇಲ್ ಬಂದಿರುತ್ತೆ. ಆ ಥರ ಏನಾದ್ರು ಆಗಿದ್ರೆ ಅಲ್ಲೇ ಒಂದು ಲಿಂಕು ಸಹ ಬಂದಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಆ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಫೋಟೋ ಅಂಟಿಸ್ಕೊಂಡು ಇವ್ರ ಹತ್ರ ಗೆಜೆಟೆಡ್ ಆಫೀಸರ್ ಹತ್ರ ಅಥವಾ ಪ್ರಿನ್ಸಿಪಲ್ ಹತ್ರ ನೀವು ಅಟೆಸ್ಟೇಷನನ್ನು ಮಾಡಿಸ್ಕೊಂಡು ಹೋದರೆ ಮಾತ್ರ ನಿಮಗೆ ನೆಕ್ಸ್ಟ್ ಫರ್ದರ್ ಎಕ್ಸಾಮಿನೇಷನ್ಗೆ ಅಲೋ ಮಾಡ್ತಾರೆ. ಸೊ ಇದು ಒಂದು ಇನ್ಫಾರ್ಮೇಷನ್ ಆಯಿತು. ಈಗ ಬಂದಿರುವಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ ನೋಡೋಣ, ಅದು ಎಕ್ಸಾಮಿನೇಷನ್ ಸಿಟಿ ಅಲಾಟ್ಮೆಂಟ್. ಸೊ ಈಗ ಎಕ್ಸಾಮಿನೇಷನ್ ಸಿಟಿ ಅಲಾಟ್ಮೆಂಟ್ ಬಗ್ಗೆ ನೋಡೋದಾದರೆ ನಿಮಗೆ ಬಂದಿರುವಂತಹ ಸರ್ಕ್ಯುಲರ್ ಏನಪ್ಪ ಅಂದರೆ ಇಲ್ಲಿದೆ ನೋಡಿ, ಪಬ್ಲಿಕ್ ನೋಟಿಸ್. ಸೊ ಎಕ್ಸಾಮಿನೇಷನ್ ನಿಮಗೆ January 21 28ವರೆಗೂ ಎಕ್ಸಾಮಿನೇಷನ್ಸ್ ಇರುತ್ತೆ. BTech ಪೇಪರ್ಗೆ 2 ಶಿಫ್ಟಲ್ಲಿ ರನ್ ಆಗುತ್ತೆ. ಇದು ಫಸ್ಟ್ ಶಿಫ್ಟ್ ಬಂದು 9 to 12 ಇರುತ್ತೆ, ಸೆಕೆಂಡ್ ಶಿಫ್ಟ್ ಬಂದು 3 to 6 ಇರುತ್ತೆ. ಎರಡನೇದು 29th January 2026 ಸೆಕೆಂಡ್ ಪೇಪರ್ ಅಂತಂದರೆ ಆರ್ಕಿಟೆಕ್ಚರ್ ಯಾರು ಅಪ್ಲೈ ಮಾಡಿರ್ತೀರ ಅಥವಾ ಪ್ಲಾನಿಂಗ್ ಯಾರು ಅಪ್ಲೈ ಮಾಡಿರ್ತೀರ ಅವರಿಗೆ 29th January ಎಕ್ಸಾಮ್ ಇರುತ್ತೆ. ಅದು ಫಸ್ಟ್ ಶಿಫ್ಟು 9 to 12:30ವರೆಗೂ ಎಕ್ಸಾಮ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇನ್ನೇನಪ್ಪ ಅಂತಂದರೆ ಎಕ್ಸಾಮಿನೇಷನ್ ಸಿಟಿ ಬಗ್ಗೆ ಆಲ್ರೆಡಿ ನಿಮಗೆ ಒಂದು ಇಂಟಿಮೇಷನನ್ನು ಕೊಟ್ಟಿದ್ದಾರೆ. ಅಲ್ಲಿ ದಿಸ್ ಇಸ್ ನಾಟ್ ದ ಫೈನಲ್ ಅಡ್ಮಿಟ್ ಕಾರ್ಡ್. ಮತ್ತು ಏನು ಮೈಂಡಲ್ಲಿ ಇರಲಿ, ಇದು ಫೈನಲ್ ಅಡ್ಮಿಟ್ ಕಾರ್ಡ್ ಅಲ್ಲ, ಇದು ಜಸ್ಟ್ ಇಂಟಿಮೇಷನ್ ಅಷ್ಟೇ. ಅಂದರೆ ನಿಮ್ಮ ಸಿಟಿ ಅಲಾಟ್ಮೆಂಟು ಇಂಟಿಮೇಷನ್ ಅಷ್ಟೇ ಆಗಿರುತ್ತೆ. ಫರ್ದರ್ ನಿಮಗೆ ಫ್ಯೂಚರಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ, ಅಲ್ಲಿ ಮತ್ತೆ ಒನ್ಸ್ ಅಗೇನ್ ಇದು ಡೀಟೇಲ್ಸ್ ಸಿಗುತ್ತೆ. ಇದು ಜಸ್ಟ್ ಇಂಟಿಮೇಷನ್, ಯಾಕಂದರೆ ನಿಮಗೆ ಸಿಟಿ ಬಗ್ಗೆ ಗೊತ್ತಾಗಲಿ, ನೀವು ಯಾವುದು ಚಾಯ್ಸಸನ್ನು ತೊಗೊಂಡಿರ್ತೀರ ಅಲ್ಲಿ ಸಿಟಿಯಲ್ಲಿ, ನಿಮಗೆ ಯಾವುದು ಅಲಾಟ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಯಾಕಂದರೆ ನಿಮ್ಮ ಮೈಂಡ್ ಪ್ರಿಪ್ರೇಷನ್ ಮಾಡ್ಕೋಬೇಕು, ಅಥವಾ ಎಕ್ಸಾಮಿನೇಷನ್ ಸಿಟಿ ಎಲ್ಲಿರುತ್ತೆ ನಿಯರ್ ಬೈ ಪ್ಲೇಸು ಅದು ನಿಮಗೆ ಗೊತ್ತಿರಲಿ ಅನ್ನೋ ರೀಸನ್ಗೆ. ನಿಮಗೆ ಹಾಲ್ ಟಿಕೆಟ್ಸ್ ಏನು ಬೇಗ ಹಾಲ್ ಟಿಕೆಟ್ ಸಿಗೋದಿಲ್ಲ, ಹಾಗಾಗಿರೋದ್ರಿಂದ ಅಡ್ಮಿಟ್ ಕಾರ್ಡ್ ಬೇಗ ಕೊಡೋದಿಲ್ಲ ನಿಮಗೆ ಅವರು. ಸೊ ನಿಮ್ಗೆ ಒಂದು ಎಕ್ಸಾಮಿನೇಷನ್ ಇರುವಂಥ ಒಂದು 2-3-4 ದಿನದ ಒಳಗಡೆ ಅಷ್ಟೇ ಬಿಡುವಂಥದ್ದು. ಹಾಗಾಗಿರೋದ್ರಿಂದ ನಿಮಗೆ ಒಂದು ಎಕ್ಸಾಮಿನೇಷನ್ ಸಿಟಿ ಬಗ್ಗೆ ಅರ್ಲಿಯಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ, ಓಕೆ ನಂದು ಯಾವ ಎಕ್ಸಾಮಿನೇಷನ್ ಸಿಟಿ ಇದೆ. ಸೊ ಹಾಗಾದರೆ ಅದ್ರ ಪ್ರಕಾರವಾಗಿ ನಾವು ಎಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕು. ಯಾಕಂದರೆ ನೀವೆಲ್ಲ ಕೆಲವ್ರದ್ದು ಜರ್ನಿ ಇರುತ್ತೆ, ಕೆಲವರು ಒಂದು ಪ್ಲೇಸಲ್ಲಿ ಇರುತ್ತೆ, ಫಸ್ಟ್ ಎಕ್ಸಾಮಿನೇಷನ್ ಸಿಟಿ ಆಗಿರೋದಿಲ್ಲ, ಯಾವುದೋ ಎಕ್ಸಾಮಿನೇಷನ್ ಸಿಟಿ 2 ಇರುತ್ತೆ, ಅಲಾಟ್ ಆಗಿರುತ್ತೆ, ಅವ್ರದ್ದು ಮನೆಯಿಂದ ದೂರ ಇರುತ್ತೆ. ಹಾಗಾಗಿರೋದ್ರಿಂದ ಅವ್ರು ಏನೇನು ಪ್ಲ್ಯಾನಿಂಗ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ಅನ್ನೋ ರೀಸನ್ಗೆ ಈ ಎಕ್ಸಾಮಿನೇಷನ್ ಸಿಟಿ ಅಲಾಟ್ಮೆಂಟ್ ಇಂಟಿಮೇಷನ್ ಕಾರ್ಡನ್ನು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕೊಡ್ತಾರೆ. ಫರ್ದರ್ ನಿಮಗೆ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ ಲೇಟ್ರನ್, ಆಮೇಲೆ ಡೌನ್ಲೋಡ್ ಮಾಡ್ಕೋಬೋದು. ಯಾವ ಥರ ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಎಕ್ಸಾಮಿನೇಷನ್ ಸಿಟಿ ಅಲಾಟ್ಮೆಂಟ್ ಕಾಪಿನ ಅಂತಂದರೆ ಇಲ್ಲಿ ನೋಡ್ಬೋದು. ಹೋಮ್ ಪೇಜಿಗೆ ಬಂದರೆ JEE
main.nta.nic.in ಬಂದಾಗ ಹೋಮ್ ಪೇಜಲ್ಲಿ ನೀವು ನೋಡ್ಬೋದು. ಮೇಲೆ ಒಂದು ಲಿಂಕ್ ಕಾಣಿಸ್ತಿದೆಯಲ್ವ, ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಷನ್ ಫಾರ್ ದ JEE ಮೇನ್ 2026 ಸೆಷನ್ 1 ಅಂತ ಲೈವ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ನೋಡ್ಬೋದು, ಅಲ್ಲಿ ಲಿಂಕ್ ಕಾಣಿಸ್ತಿದೆಯಲ್ವಾ ರೆಡ್ಡಲ್ಲಿ, JEE ಮೇನ್ 2026 ಸೆಷನ್ 1 ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಷನ್ ಅಂತ. ಅಲ್ಲೇ ಮತ್ತೆ ಒನ್ಸ್ ಅಗೇನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೀವು ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ನೋಡಿ ರೈಟ್ ಸೈಡ್ ಇದೆ ನೋಡಿ, ಲಾಗಿನ್ ಇದೆಯಲ್ವಾ, ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಲಾಗಿನ್ ರೈಟ್ ಸೈಡಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಡೀಟೇಲ್ಸ್, ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಅದಾದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಥರ ಅಡ್ವಾನ್ಸ್ಡ್ ಎಕ್ಸಾಮಿನೇಷನ್ ಸಿಟಿ ಅಲಾಟ್ಮೆಂಟ್ ಸ್ಲಿಪ್ಪು ಬರುತ್ತೆ ನಿಮಗೆ. ಸೊ ಈ ಥರ ಬರುತ್ತೆ ಸ್ಲಿಪ್ ಕಂಪ್ಲೀಟಾಗಿ. ಅದರಲ್ಲಿ ಏನೇನಿರುತ್ತೆ ಅಂತಂದರೆ ಅಪ್ಲೈಡ್ ಫಾರ್, ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ ಮತ್ತು ಯಾವ ಎಕ್ಸಾಮಿನೇಷನ್ ಸಿಟಿ ನಿಮ್ಮದು ಅಲಾಟ್ ಆಗಿರುವಂಥ ಎಕ್ಸಾಮಿನೇಷನ್ ಸಿಟಿ, ಯಾವತ್ತು ಎಕ್ಸಾಮ್ ಇರುತ್ತೆ ನಿಮಗೆ, ಡೇಟ್ ಆಫ್ ಎಕ್ಸಾಮಿನೇಷನ್, ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದಾದಮೇಲೆ ನಿಮ್ಮ ನೇಮ್, ನಿಮ್ಮ ಫಾದರ್ ನೇಮ್ ಮತ್ತು ಮದರ್ ನೇಮ್ ಇರುತ್ತೆ, ನಿಮ್ಮ ಜೆಂಡರ್ ಇರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಹಾಗೆ ನೀವು ಯಾವ ಕ್ಯಾಟಗರಿ ಇರುತ್ತೆ, ಮತ್ತು ನೀವು ಯಾವ ಮೀಡಿಯಮಲ್ಲಿ ಕ್ವಶನ್ ಪೇಪರನ್ನು ಆಪ್ಟ್ ಮಾಡ್ಕೊಂಡಿದ್ದೀರಾ, ಮತ್ತು ನಿಮ್ಮ ರೈಟ್ ಸೈಡಲ್ಲಿ ಫೋಟೋ ಇರುತ್ತೆ, ಆಮೇಲೆ ಕೆಳಗಡೆ ಸಿಗ್ನೇಚರ್ ಇರುತ್ತೆ. ಸೊ ಇಷ್ಟು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಮೇಜರಾಗಿ ಏನಪ್ಪ ಅಂದರೆ ಸಿಟಿ ಆ್ಯಂಡ್ ಸ್ಟೇಟ್ ಆಫ್ ಎಕ್ಸಾಮಿನೇಷನ್ ನೋಡ್ಬೋದು ಇಲ್ಲಿ, ಮತ್ತು ಡೇಟ್ ಆಫ್ ಎಕ್ಸಾಮಿನೇಷನ್ ಕಂಪ್ಲೀಟಾಗಿ ಇಲ್ಲಿ ನಿಮ್ಗೆ ಡೇಟು ಮತ್ತು ಸಿಟಿ ಸಿಕ್ಕಿರುತ್ತೆ ಕಂಪ್ಲೀಟಾಗಿ. ಫರ್ದರ್ ನಿಮಗೆ ಲೇಟ್ರ್ ಆನ್ ಇನ್ನೊಂದು ಎಕ್ಸಾಮಿನೇಷನ್ ಇನ್ನೊಂದು 4-5 ಡೇಸ್ ಇದೆ ಅನ್ನೋ ರೇಂಜಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಸೊ ಅಲ್ಲೂ ಮತ್ತೆ ಅಗೇನ್ ಡೀಟೇಲ್ಸ್ ಸಿಗುತ್ತೆ. ಸೊ ಇದು ನಿಮಗೆ ಈಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ಅದೇ ಥರ ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಹೋಗ್ತಿರ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.